ಹಾಯ್ ಹಲೋ ಫ್ರೆಂಡ್ಸ್, ಅಮೂಲು ಕಿಚನ್ಗೆ ಸ್ವಾಗತ. ಈ ದಿನ ಉದ್ದಿನ ವಡೆ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಈ ಉದ್ದನ್ನ ಒಂದು 5 ರಿಂದ 6 ಅವರ್ ನೆನೆ ಹಾಕಿದ್ದೆ. ಬೇಳೆನೂ ಆಗುತ್ತೆ, ಕಾಳು ಆಗುತ್ತೆ. ನಾನು ಕಾಳು ನೆನೆ ಹಾಕಿದ್ದೆ ನೋಡಿ. ಒಂದು 3 ರಿಂದ 4 ಸಲ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದು ನೋಡಿ. ದಪ್ಪದಾಗಿ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬೇಳೆ ಆದ್ರೂ ಆಗುತ್ತೆ, ಕಾಳಾದ್ರೂ ಆಗುತ್ತೆ. ಈ ಥರ ಒಂದು 5 ರಿಂದ 6 ಅವರ್ ನೆನೆಸ್ಕೋಬೇಕು. ಕ್ಲೀನಾಗಿ ಉದ್ದು ಅಂದರೆ ನೀಟಾಗಿ ಉದಕ್ಕೆ ಬರಬೇಕು. ಈ ಥರ ಚೆನ್ನಾಗಿ ದಪ್ಪದಾಗಿ ಚೆನ್ನಾಗಿ ಬಂದಿದೆ. ಒಂದು 400 ಗ್ರಾಮ್ ಇದೆ ಇದು. ಅದೇ ಟೈಮಲ್ಲಿ ನಾನು ಹೀಗೆ ಒಳ ಹಿಡೀಲಿ 1 ಹಿಡಿ ಅಕ್ಕಿ ನೆನೆಸ್ಕೊಂಡಿದ್ದೇನೆ ನೋಡಿ. ಈ ಥರ ಅಕ್ಕಿ ನೆನೆಸ್ಕೊಂಡಿದ್ದೆ. ಅಕ್ಕಿನೂ ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅಕ್ಕಿನೂ ಕೂಡ ನೀಟಾಗಿ ವಾಶ್ ಮಾಡಿಟ್ಟಿದ್ದೆ. ಇವಾಗಲೂ ಕೂಡ ಎರಡು ಸಲ ವಾಶ್ ಮಾಡಿದ್ದೀನಿ. ಒಂದು 5 ರಿಂದ 6 ಅವರ್ ನೆನೆಸ್ಬೇಕು, ಚೆನ್ನಾಗಿ ಬರಬೇಕು ಉದ್ದಿನ ವಡೆ ಅಂದರೆ. ಈ ಥರ ಇವಾಗ ಇದನ್ನು ನೀಟಾಗಿ ನೀರಿಲ್ದೇನೆ ಗಟ್ಟಿಯಾಗಿ ರುಬ್ಕೊಳ್ಳೋಣ ನೋಡಿ. ಈ ಥರ ನೀರೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಬೇಕು. ಈ ಥರ ಎಲ್ಲ ಅಕ್ಕಿನೂ ಉದ್ದು ಕೂಡ ನೀಟಾಗಿ ಎಲ್ಲನೂ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲನೂ ನೀರೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಹಾಕಿ ರುಬ್ಕೊಬೇಕು. ಯಾಕೆ ಅಂದರೆ ಜಾರಲ್ಲಿ ಹಿಡ್ಕೊಂಡ್ಬಿಡುತ್ತೆ. ನೀರು ಹಾಕಲ್ಲ, ಸ್ವಲ್ಪ ನೀರು ಹಾಕ್ತೀವಿ ಆದ್ರೂ ಹಿಡ್ಕೊಂಡ್ಬಿಡುತ್ತೆ ನೋಡಿ. ಒಂದು ಅರ್ಧದಷ್ಟು ಕಾಲು ಭಾಗದಷ್ಟು ಉದ್ದಿನಬೇಳೆ ಕಾಳುಗಳನ್ನು ಹಾಕಿ ನೀಟಾಗಿ ಈ ಥರ. ಇದು ಇನ್ನೊಂದು ಟಿಪ್ಸ್ ಏನಂದರೆ, ಇದು ಇವಾಗ ಕೋಲ್ಡ್ ನೀರು ಇಟ್ಕೊಂಡಿದ್ದೀನಿ ನಾನು. ಫ್ರಿಜ್ಜಲ್ಲಿ ನೀರು ಇಟ್ಟಿದ್ದೆ ನಾನು ಆಲ್ರೆಡಿ ನೋಡಿ. ಐಸ್ ಆಗಿದೆ, ಇದು ಐಸಾಗಿ ನೀರು ಬಂದಿದೆ. ಒಂದೊಂದು ಸ್ಪೂನು ನೀರು ಹಾಕ್ಕೊಂಡು ಕೋಲ್ಡ್ ನೀರು ಹಾಕ್ಕೊಂಡ್ರೆ, ಯಾಕೆ ಅಂದರೆ ಮಿಕ್ಸಿ ಜಾರಲ್ಲಿ ಇದು ರುಬ್ಬಿದ ತಕ್ಷಣ ಬಿಸಿ ಆಗಿಬಿಡುತ್ತೆ. ಹಾಗಾಗಿ ಕೋಲ್ಡ್ ನೀರು ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಹಾಗಾಗಿ ಸ್ವಲ್ಪನೇ ಒಂದೇ ಸಲ ಸೌಂಡಾಗಿ ರುಬ್ಬಾರ್ದು, ನಿಧಾನ ಸ್ವಲ್ಪನೇ ಈ ಥರ ರುಬ್ಕೊಬೇಕು ನೋಡಿ. ಈ ಥರ ನೋಡಿ. ಈ ಥರ ಸ್ವಲ್ಪನೇ ನೀಟಾಗಿ ಸ್ಪೂನ್ ಹಾಕಿ ನೋಡ್ತಾ ಈ ಥರ ನೀಟಾಗಿ ನೋಡಿ. ಈ ಥರ ಸಾಫ್ಟಾಗಿ ರುಬ್ಕೊಬೇಕು ನೋಡಿ. ಈ ಥರ ನೋಡಿ ಸಾಫ್ಟಾಗಿ ರುಬ್ಕೊಬೇಕು. ಇನ್ನೂ ಸಾಫ್ಟ್ ಆಗಿಲ್ಲ ಇದು ಕೂಡ. ಇವಾಗ ಮತ್ತೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಬಿಸಿ ಆಗುತ್ತಲ್ಲ, ಬಿಸಿ ಆಗ್ಲಿಕ್ಕೆ ಬಿಡಬಾರ್ದು. ಯಾಕೆಂದರೆ ವಡೆಗಳು ಚೆನ್ನಾಗಿ ಬರಲ್ಲ. ಈ ಥರ ನೀಟಾಗಿ ನಿಧಾನ ಸ್ವಲ್ಪ ಒಂದೇ ಸಲ ರುಬ್ಬಾರ್ದು, ನಿಧಾನ. ಮಿಕ್ಸಿ ಜಾರು ತಾಗ್ಬಿಡುತ್ತೆ, ನಿಧಾನ ರುಬ್ಕೊಬೇಕು ನೋಡಿ. ಎಲ್ಲ ನೈಸ್ ಆಗ್ತಾ ಇದೆ ನೋಡಿ. ನೀರೇನಾದರೂ ಕಡಿಮೆ ಆದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕು. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕೋಲ್ಡಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ವಡೆನೂ ಕೂಡ ಚೆನ್ನಾಗಿ ಬರುತ್ತೆ. ಹೋಟೆಲಲ್ಲಿ ಯಾವ ಥರ ಇದೇ ಥರನೇ ಮಾಡೋದವರು, ಯಾರೂ ಟಿಪ್ಸ್ ಏನು ಹೇಳಲ್ಲ. ನಾನು ಈ ಥರ ಟಿಪ್ಸು ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈ ಥರ ನಿಧಾನ ರುಬ್ಕೊಬೇಕು ನೋಡಿ. ಈ ಥರ ಸಾಫ್ಟ್ ಆಗೋ ತನಕ ರುಬ್ಕೊಬೇಕು. ಇದು ಇನ್ನೂ ಒಂದ್ಸಲ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ. ಈ ಥರ ಇನ್ನೊಂದು ಸ್ವಲ್ಪ ಕೋಲ್ಡ್ ನೀರು ಹಾಕ್ಕೊಳ್ಳೋಣ. 1-2 ಸ್ಪೂನು, 1 ಸ್ಪೂನಷ್ಟು ನೀರು. ಫುಲ್ಲು ಕೋಲ್ಡ್ ಇದೆ ಇದು. ಕೋಲ್ಡ್ ನೀರು ಇಲ್ಲ ಅಂದರೂ ಪರವಾಗಿಲ್ಲ, ತಣ್ಣಗಿರೋ ನೀರನ್ನು ಹಾಕ್ರಿ. ಇನ್ನು ಫ್ರಿಜ್ ನೀರೇನು ಹಾಕಬೇಕಂತ ಇಲ್ಲ. ನಿಮ್ಮ ಹತ್ರ ಯಾವ ತಣ್ಣ ನೀರು ಇರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಸ್ವಲ್ಪನೇ ಹಿಡ್ಕೊಂಡು ನೀಟಾಗಿ ನಿಧಾನ ರುಬ್ಕೊಬೇಕು ನೋಡಿ. ಯಾವ ಥರ ಬಂದಿದೆ ನೋಡೋಣ. ಇನ್ನೂ ಸ್ವಲ್ಪ ನೈಸ್ ಆಗಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕು. ಇದು ಫುಲ್ ಗಟ್ಟಿ ಇದೆ. ನಾನು ಸ್ವಲ್ಪನೇ ನೀರು ಹಾಕಿದ್ರಿಂದ ಸ್ವಲ್ಪ ಗಟ್ಟಿನೇ ಇದೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೈಸಾಗಿ ರುಬ್ಬಬೇಕು. ಇನ್ನೊಂದು ಸ್ವಲ್ಪ ರುಬ್ಕೊತೀನಿ. ಹೋಗ್ಬಿಡುತ್ತೆ, ನಿಧಾನ ರುಬ್ಬಬೇಕು ನೋಡಿ. ಗಟ್ಟಿ ಇರೋದ್ರಿಂದ ನಿಧಾನ ರುಬ್ಬಬೇಕು ನೋಡಿ.
ಸಾಫ್ಟಾಗಿ ಬಂದಿದೆ. ಇವಾಗ ಸ್ವಲ್ಪ ಕಷ್ಟ ಇದು ಈ ಥರ ಮಾಡೋದಕ್ಕೆ. ಮಿಕ್ಸಿಲಿ ನಿಧಾನ ರುಬ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಥರ ಕೋಲ್ಡ್ ನೀರು ಹಾಕಿ ಮಾಡೋದ್ರಿಂದ ಅದೇನು ತುಂಬ ನೀರು ಅನಿಸಲ್ಲ. ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತ ನೀರು ಎಷ್ಟು ಬೇಕು ನೋಡ್ರಿ. ತುಂಬ ತೆಳು ಕೂಡ ಮಾಡ್ಕೋಬೇಡಿ, ಯಾಕೆಂದರೆ ಆಮೇಲೆ ತೆಳು ಆಗಿಬಿಡುತ್ತೆ. ನೀರೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗೆ ರುಬ್ಕೊಬೇಕು. ನೀಟಾಗಿ ಈ ಥರ ರುಬ್ಕೊಂಡು ಇನ್ನೊಂದ್ಸಲ ನೀಟಾಗೆ ನೈಸಾಗಿ ರುಬ್ಕೊತೀನಿ. ನೋಡಿ ಇವಾಗ ಚೆನ್ನಾಗೇ ರುಬ್ಕೊಂಡಿದೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಊದು ನೋಡಿ ಹಿಟ್ಟು ಥರ ದೋಸೆ ಹಿಟ್ಟು ಉಬ್ಕೊಂಡಿದೆಯಲ್ಲ ಆ ಥರ ಉಬ್ಕೊಂಡ್ಬಂದಿದೆ. ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ನೀಟಾಗಿ ತೆಕ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ಜಾರನ್ನ ರುಬ್ಕೊಳ್ಳೋಣ. ನೋಡಿ ಇವಾಗ ಮತ್ತೆ ಮಿಕ್ಕಿರೋದೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ 1-2 ಮೆಣಸಿನ್ಕಾಯಿ ಹಾಕೋಣ. 2 ಬೇಡ, ಒಂದೇ ಹಾಕ್ತೀನಿ. ಯಾಕೆ ಅಂದರೆ ಮಕ್ಕಳಿದ್ದಾರೆ ನಮ್ಮ ಮನೇಲಿ. ಚಟ್ನಿ ಸ್ವಲ್ಪ ಖಾರ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಶುಂಠಿನೂ ಕೂಡ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಯಾಕೆಂದರೆ ಜಾಸ್ತಿ ಕಟ್ ಮಾಡಿ ಹಾಕ್ತಾಯಿಲ್ಲ, ಸ್ವಲ್ಪನೇ ಕಟ್ ಮಾಡಿ ಹಾಕಿ. ಈ ಥರ ಹಾಕಿದ್ರೆ ಮಕ್ಕಳು ಬಾಯಿಗೆ ಸಿಗಲ್ಲ. ಹಸಿಮೆಣಸೆಲ್ಲ ಇಡೀ ಹಾಕಿದ್ರೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಮೆಣಸಿನ್ಕಾಯಿ ಎಲ್ಲ ಬಾಯಲ್ಲಿ ಸಿಗುತ್ತೆ, ಮಕ್ಕಳೆಲ್ಲ ತಿನ್ನಲ್ಲ. ಹಾಗಾಗಿ ಅದನ್ನೆಲ್ಲ ತೆಗಿತಾ ಇರ್ತಾರೆ, ತಿನ್ನೋದಿಲ್ಲ. ಖಾರ ಇದೆ ಅಂದರೆ ಹಸಿಮೆಣಸು ಹಾಕಿದ್ದೀವಿ ಅಂದರೆ ಮಕ್ಕಳು ಮುಟ್ಟೋದೇ ಇಲ್ಲ. ಹಾಗಾಗಿ ಈ ಥರ ಸ್ವಲ್ಪ ರುಬ್ಬಕ್ಕೆ ಹಾಕ್ಬಿಟ್ಟು ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಕೂಡ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಅದ್ರ ಮೇಲೆ ಹಾಕ್ತೀನಿ. ಸ್ವಲ್ಪ ನೋಡಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ರುಬ್ಬಕ್ಕೆ ಹಾಕಿದ್ದೀನಿ, ಸ್ವಲ್ಪ ಹಾಗೆ ಹಾಕಿದ್ದೀನಿ. ಇದನ್ನೆಲ್ಲ ನೀಟಾಗಿ ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕ್ತಾ ಸಾಫ್ಟಾಗಿ ರುಬ್ಕೊಳ್ಳೋಣ. ಎರಡನೇದು ನೀಟಾಗಿ ರುಬ್ಕೊಂಡಿದ್ದು ನೈಸಾಗಿ. ಕಲರ್ ಚೇಂಜ್ ಆಗಿದೆ, ಯಾಕೆ ಅಂದರೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಶುಂಠಿ, ಹಸಿಮೆಣಸು ಹಾಕಿ ರುಬ್ಬಿದ್ದೀನಿ. ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಚಟ್ನಿ ಟೈಪ್ ಆಗಿದೆ ಇದು. ನೋಡಿ ಸ್ವಲ್ಪ ಚಟ್ನಿ ಕಲರ್ ಬಂದಿದೆ. ಯಾಕೆ ಈ ಥರ ರುಬ್ಬಕ್ಕೆ ಹಾಕಿದ್ದೀನಿ ಅಂದರೆ ಮಕ್ಕಳು ಸೆಂಟ್ರಲ್ಲಿ ಸಿಕ್ಕಿದ್ರೆ, ವಡೆ ಈ ಥರದಲ್ಲಿ ಸಿಕ್ಕಿದ್ರೆ ತಿನ್ನೋದೇ ಇಲ್ಲ. ಮೆಣಸಿನ್ಕಾಯಿ ಇದೆ, ಇದಿದೆ, ಅದು ಎಲ್ಲ ಸೊಪ್ಪುಗಳಿದೆ, ನಾವು ತಿನ್ನಲ್ಲ ಅಂತಾರೆ. ಹಾಗಾಗಿ ನೀವು ಈ ಥರ ಮಾಡಿದ್ರೆ, ಈ ಟ್ರಿಕ್ಸ್ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ನಾವು ಹಾಕಿದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ. ಈ ಥರ ಮಾಡಿದ್ರೆ ಎಲ್ಲ ತೆಕ್ಕೊಳ್ಳೋಣ. ಇವಾಗೆಲ್ಲ ಚೆನ್ನಾಗಿ ತೆಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕ್ಕೊಳ್ಳೋಣ. ಯಾಕೆಂದರೆ ಕಾಳು ಮೆಣಸು ಇಡಿ ಹಾಕಿದ್ರೂ ಆಗುತ್ತೆ, ಕುಟ್ಟ ಹಾಕಿದ್ರೂ ಆಗುತ್ತೆ. ದೊಡ್ಡವರಾದರೆ, ಚಿಕ್ಕ ಮಕ್ಕಳು ಇರೋದ್ರಿಂದ ಈ ಥರ ಪೌಡ್ರ್ ಹಾಕಿದ್ರೆ ಮಕ್ಕಳಿಗೆ ಸಿಗಲ್ಲ ಬಾಯಿಗೆ. ನಾನೊಂದು 1/4 ಟೀ ಸ್ಪೂನು ಪೌಡ್ರ್ ಹಾಕ್ತಾಯಿದ್ದೀನಿ, ಕಾಳು ಮೆಣಸು ಪೌಡ್ರು. ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚು ಚಿಕ್ಕದಾಗಿ ಕಟ್ ಮಾಡಿರೋಂಥ ಶುಂಠಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಾನು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊತ ಇಲ್ಲ, ಕಾಯಿ ಚಿಕ್ಕದಾಗಿ ಅದು ಬಾಯಿಗೆ ಸಿಕ್ಕಿದ್ರೆ ಮಕ್ಕಳೆಲ್ಲ ತೆಗೆದಾಕ್ಬಿಡ್ತಾರೆ. ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು ಈರುಳ್ಳಿ ಹಾಕ್ಕೊತ ಇದ್ದೀನಿ. ನೋಡಿ ಈ ಥರ ಈರುಳ್ಳಿ ಹಾಕಿ ಮಾಡಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಈ ಥರ ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಯಾವ ಥರ ದೊಡ್ಡವರಾದರೆ ಕಾಳುಮೆಣಸು, ಕಾಯಿ, ತೆಂಗಿನಕಾಯಿ ಎಲ್ಲ ಹಾಕೊಬೋದು. ನಾನು ಈರುಳ್ಳಿ ಹಾಕಿದ್ದೀನಿ, ತೆಂಗಿನಕಾಯಿ ಹಾಕಿಲ್ಲ. ಕಾಳುಮೆಣಸು ಪೌಡ್ರ್ ಮಾಡಿ ಚಿಕ್ಕದಾಗಿ ಇದು ಪೀಸ್ ಮಾಡಿ ಹಾಕಿಲ್ಲ, ಇಡಿನೂ ಹಾಕಿಲ್ಲ, ಪೌಡ್ರ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಸ್ವಲ್ಪ ಮೇಲ್ಗಡೆ ಹಿಂಗೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕಿದ್ದೀನಿ. ಉಪ್ಪು ಸ್ವಲ್ಪನೇ ಹಾಕ್ತಾಯಿದ್ವಿ. ಚಟ್ನಿ ಕೂಡ ಉಪ್ಪು ಹಾಕಿರ್ತೀವಿ, ಸಾಂಬಾರು ಚಟ್ನಿಗೆಲ್ಲ ಸ್ವಲ್ಪನೇ ಉಪ್ಪು ಹಾಕೊಳ್ಳೋಣ. ಯಾಕೆಂದರೆ ಇದು ಎಣ್ಣೆಲಿ ಕರೆದ ತಕ್ಷಣ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಆದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕೊಳ್ಳೋಣ. ಬೇಕಾದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಕರೆದ್ಬಿಟ್ಟು ನೋಡಿ ಆಮೇಲೆ ಉಪ್ಪು ಹಾಕ್ಕೊಂಡ್ರೂ ಪರವಾಗಿಲ್ಲ. ಮೊದಲು ಮಾತ್ರ ಉಪ್ಪು ಜಾಸ್ತಿ ಹಾಕಬಾರ್ದು. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಸ್ಮೂತಾಗಿ. ನೋಡಿ ಎಲ್ಲನೂ ನೀಟಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ಯಾವ ಥರ ಇದು ಉದ್ದು ಚೆನ್ನಾಗಿ ನೆನೆಯೋದ್ರಿಂದನೇ ನಮಗೆ ಹಿಟ್ಟು ಉಬ್ಕೊಂಬರುತ್ತೆ. ಸೋಡಾ ಕೂಡ ಯಾವುದೇ ರೀತಿ ಸೋಡಾ ಹಾಕೋದು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಮನೇಲಿ ಈ ಥರ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ನೋಡಿ
ಈ ಥರ ಎಷ್ಟು ಸಾಫ್ಟಾಗಿ, ತುಂಬ ನೀರು ಆಗಿಲ್ಲ, ತುಂಬ ತೆಳುನೂ ಆಗಿಲ್ಲ, ಇದು ಗಟ್ಟಿನೂ ಆಗಿಲ್ಲ ನೋಡಿ. ಈ ಥರ ಚೆನ್ನಾಗಿ ಬಂದಿದೆ, ಈ ಥರ ಸಾಫ್ಟಾಗಿ ಸ್ಮೂತಾಗಿ. ತುಂಬ ತೆಳು ರುಬ್ಕೊಂಡ್ರೂ ಆಗಲ್ಲ, ಯಾಕೆಂದರೆ ಆಮೇಲೆ ಅಕ್ಕಿ ಹಿಟ್ಟು ಹಾಕೋದು ಆ ಥರ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಥರ ಉದ್ದು ನೆನೆಸ್ದಾಗ್ಲೇ ಕೂಡ ಸ್ವಲ್ಪ ಅಕ್ಕಿ ನೆನೆಸ್ಕೊಂಡ್ರೆ ಒಂದು ಹಿಡಿಯಷ್ಟು, ನೀವು ಎಷ್ಟು ಉದ್ದಿನಬೇಳೆ ನೆನೆಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಒಂದು ಒಳ ಹಿಡೀಲಿ ಒಂದು ಹಿಡಿಯಷ್ಟು ಅಕ್ಕಿ ನೆನೆ ಹಾಕಿದ್ದೆ ನೋಡಿ. ಈ ಥರ ನೀಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ನಿಮಿಷ ಮಾಡಿದ್ರೂ ಸಾಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೇನಾದ್ರು ಬಿಡಕ್ಕೆ ಬಂದಿಲ್ಲ ನಿಮಗೆ ಎಣ್ಣೆಲಿ, ಆ ಥರ ಏನಾರು ಭಯ, ಕೈ ಸುಟ್ಕೋತೀವಿ ಆ ಥರ ಏನಾರು ಇದ್ದರೆ ಈ ಥರ ಚಿಕ್ಕದಾಗಿ ಈ ಥರ ತೊಗೊಂಡು ಸೈಡಲ್ಲಿ ಈ ಥರ ಕೈ ಗುಂಡಿ ಮಾಡಿಕೊಂಡು ಈ ಥರ ನೀರು ಇಟ್ಕೊಂಡಿರ್ತೀರಲ್ಲ ಸೈಡಲ್ಲಿ, ಅದಕ್ಕೊಂದ್ಸಲ ಹಿಂಗೆ ಬಿಟ್ಬಿಡ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ತೇಲ್ತಾ ಇದೆ, ತುಂಬ ಚೆನ್ನಾಗಿ ತೇಲ್ತಾ ಇದೆ ನೋಡಿ. ಬಂದಿಲ್ಲ ಅಂದರೆ ಈ ಥರ ಬಿಟ್ಕೊಂಡು ಟ್ರೈ ಮಾಡಿ, ಈ ಥರ ತೆಕ್ಕೊಂಡು ಆಮೇಲೆ ಎಣ್ಣೆಲಿ ಬಿಟ್ಕೊಬೋದು. ನೀವೇನು ಭಯ ಪಡೋ ಅಂಥದ್ದೇನಿಲ್ಲ, ಬರಲ್ಲ ಆ ಥರ ಈ ಥರನೂ ಹೋಗ್ಬಿಡುತ್ತೆ ಅನ್ನೋದು. ಸೈಡಲ್ಲಿ ನೀರು ಇಟ್ಕೊಂಡು ಕೈಯೆಲ್ಲ ನೀರಿಗೆ ಇಟ್ಕೊಂಡು ನೀಟಾಗಿ ಮಾಡ್ಕೋಬೋದು. ಅದಿಲ್ಲ ಅಂದರೆ ಸೌಟ್ ಮೇಲೆ ಕೂಡ ಮಾಡ್ಕೋಬೋದು. ಸೌಟ್ ಮೇಲೆ ಪುಡಿ ಮಾಡಿಕೊಂಡು ಎಣ್ಣೆಗೆ ನಿಧಾನ ಸೌಟಲ್ಲಿ, ಎಣ್ಣೆ ಸೌಟಿಗೆ ನೀರಿಗೆ ಎಣ್ಣೆಗೆ ತಾಗಬಾರ್ದು, ನಿಧಾನ ಬಿಡಬೇಕು ಸೌಟಲ್ಲಿ ಮಾಡೋದಾದರೆ. ಈ ಥರ ಸೈಡಲ್ಲಿ ಹಿಂಗೆ ತೊಗೊಂಡು ಈ ಥರ ನೋಡಿ ಕೈಲಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಈ ಥರ ಹಿಂಗೆ ಮಾಡಿಬಿಟ್ಟು ಎಣ್ಣೆಲಿ ಬಿಟ್ಕೊಬೇಕು ನೋಡಿ. ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟಿನಿ, ಬೇಡ ಬನ್ನಿ. ಎಣ್ಣೆ ಕಾದಿದೆ ಇವಾಗ. ಈ ಥರ ತಣ್ಣೀರಲ್ಲಿ ಕೈ ಎತ್ಕೊಂಡು ಈ ಥರ ಸೈಡಲ್ಲಿ ತೊಗೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೋಡಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು, ಯಾಕೆ ಅಂದರೆ ಮೇಲ್ಗಡೆ ಎಲ್ಲ ರೆಡ್ ಬಂದುಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಈ ಥರ ನೋಡಿ, ಈ ಥರ ಚಿಕ್ಕದಾಗಿ ಈ ಥರ ನಿಧಾನ ಬಿಟ್ಕೋಬೇಕು, ಯಾವ ಸೈಜ್ ಬೇಕು ನೋಡಿಬಿಟ್ಟು. ಈ ಥರ ನೀರು ಹದ್ಕೊಂಡು ಕೈಗೆ ನೀಟಾಗಿ ನಿಧಾನ ಬಿಟ್ಕೊಬೇಕು, ಸೀದೋಗ್ಬಿಡುತ್ತೆ. ನಿಧಾನ ಬಿಡಬೇಕು ನೋಡಿ. ಯಾವ ಸೈಜ್ ಬೇಕು ಆ ಸೈಜ್ ಬಿಟ್ಕೊಳ್ಳಿ. ಶೇಪ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಿಧಾನ ಬಿಟ್ಕೊಳ್ಳಿ ನೋಡಿ. ಈ ಥರ ಹೆಬ್ಬೆರಳಲ್ಲಿ ಈ ಥರ ನಿಧಾನ ಬಿಟ್ಕೊಬೇಕು. ಈ ಥರ ನೋಡಿ, ನೀರಿಗೆ ಕೈ ಎತ್ಕೊಂತ ಬಿಡಬೇಕು, ಕೈಗೆ ಅಂಟ್ಕೊಳ್ಳಲ್ಲ. ಯಾವ ಸೈಜ್ ಬೇಕು ಆ ಸೈಜ್ ಬಿಟ್ಕೊಳ್ಳಿ. ಹೋಟೆಲಲ್ಲಿ ಇನ್ನೊಂದು ಟಿಪ್ಸ್ ಫಾಲೋ ಮಾಡ್ತಾರೆ, ಇವಾಗ ಹೇಳ್ತೀನಿ ಅದನ್ನು ಕೂಡ. ನಿಮಗೆ ಬಂದಿಲ್ಲ ಅಂದರೆ ನೀವು ಈ ಥರ ನಾನು ಅವಾಗ ತೋರಿಸಿದ್ನಲ್ವ ಆ ಥರ ನೀರಲ್ಲಿ ಬಿಟ್ಟು 1-2 ಸಲ ತೆಗೆದ್ಬಿಟ್ಟು ಸ್ವಲ್ಪ ಟ್ರೈ ಮಾಡ್ಕೊಳ್ಳಿ. ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡು ನಿಧಾನವಾಗಿ ಈ ಥರ ಬಿಟ್ಟರೆ ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಬರ್ತಾಯಿದೆ ನೋಡಿ. ಎಣ್ಣೆ ಮುಳುಗೋಷ್ಟು ಇಟ್ಕೊಬೇಕು, ಏಕೆಂದರೆ 2 ಕಡೆನೂ ಚೆನ್ನಾಗಿ ಬೇಯುತ್ತೆ. ಮೀಡಿಯಮ್ ಫ್ಲೇವರ್ಲಿ ಇಟ್ಕೊಬೇಕು ನೋಡಿ. ಈ ಥರ ನಿಧಾನ ಬಿಟ್ಕೊಬೇಕು, ಭಯ ಬೀಳೋ ಅಂಥದ್ದೇನಿಲ್ಲ. ನಿಧಾನ ಎಣ್ಣೆ ನಿಧಾನ ಇಟ್ಕೊಂಡು ಈ ಥರ ನಿಧಾನ ಬಿಟ್ಕೊಂಡ್ರೆ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಕೈ ಬೆರಳು ತೊಗೊಂಡು ಈ ಕಡೆ ಈ ಬೆರಳಲ್ಲಿ, ದೊಡ್ಡ ಬೆರಳಲ್ಲಿ ಈ ಕಡೆ ಸೆಂಟ್ರಲ್ ಹೋಲ್ ಮಾಡಬೇಕು ನೋಡಿ. ಈ ಥರ ಮಕ್ಕಳಿರೋದಂತಾದರೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕೋಕೆ ಹೋಗ್ಬೇಡಿ, ನಿಧಾನ ರುಬ್ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ನೋಡಿ. ನೋಡಿ ಎಷ್ಟು ಇಡ್ಸುತ್ತೆ ಅಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಇಡ್ಸ್ಕೊಳುತ್ತೆ ಅಷ್ಟು ಹಾಕ್ಕೊಳ್ಳಿ. ಚಿಕ್ಕದಾದ್ರೂ ಪರವಾಗಿಲ್ಲ, ಚಿಕ್ಕದಾಗಿ ಬಿಟ್ಕೊಳ್ಳಿ. ದೊಡ್ಡದು ಬೇಕಂದರೆ ದೊಡ್ಡದಾಗಿ ಬಿಟ್ಕೊಳ್ಳಿ ನೋಡಿ. ಈ ಥರ ಕೈ ಗುಂಡಿ ಮಾಡಿಬಿಟ್ಟು ಈ ಥರ ಕೈ ಗುಂಡಿ ಮಾಡಿ ಸೈಡಿಂದ ತೊಗೊಂಡ್ರೆ ಈ ಥರ ಹಿಂಗೆ ಗೋಲ್ ಮಾಡಿಬಿಟ್ಟು ನೋಡಿ. ಹೋಟೆಲಲ್ಲೂ ಕೂಡ ಇದೇ ಥರ ಇರುತ್ತೆ, ವಡೆ ಕೊಡ್ತಾರಲ್ವ ಇದೇ ಥರ ಇರುತ್ತೆ ನೋಡಿ. ನಿಧಾನ ಬೇಯಿಸ್ಕೊಬೇಕು. ಸೋಡಾ ಕೂಡ ಏನು ಹಾಕಿಲ್ಲ ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ. ಈ ಥರ ಉದ್ದಿನ ಬೇಳೆ ನೀಟಾಗಿ ನೆನೆಸ್ಕೊಂಡು ಮಾಡಿದ್ರೆ 2 ಅವರ್ಸು 3 ಅವರ್ಸ್ ಎಲ್ಲ ನೆನೆಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಈ ಥರ 5ರಿಂದ 6 ಅವರ್ ನೆನೆಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಸಾಕು, ನಾನು ಇವಾಗ ಒಂದು 10 ವಡೆ ಬಿಟ್ಟಿದ್ದೀನಿ. ಇವಾಗ ಒಂದು 2 ನಿಮಿಷ ಹಾಗೆ ಬಿಡೋಣ, ಅದನ್ನು ತಿರುವಾಕೋದೇನು ಬೇಡ, ನಿಧಾನ ಫ್ರೈ ಆಗಲಿ. ಅದು ಎಷ್ಟು ಚೆನ್ನಾಗಿ ಕಲರಾಗಿ ಸಾಫ್ಟಾಗಿ ಬರ್ತಾ ಇದೆ ನೋಡಿ, ಉಬ್ಕೊಂಡು ಬರ್ತಾ ಇದೆ. ಸೋಡಾ ಏನು ಯೂಸ್ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಕೂಡ ಇದೇ ಥರ ಮನೇಲಿ ಮಾಡ್ಬೋದು ನೋಡಿ. ಒಂದು 2 ಮಿನಿಟ್ಸ್ ಆಗಿದೆ. ನಿಧಾನ ಈ ಥರ ಒಂದೇ ಈ
ಥರ ತಿರುವಾಕೊಳ್ಳೋಣ. ನೋಡಿ ನಾನು ಸ್ವಲ್ಪ ದೊಡ್ಡದಾಗೂ ಬಿಟ್ಟಿದ್ದೀನಿ, ಸ್ವಲ್ಪ ಚಿಕ್ಕದಾಗೂ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಕಮೆಂಟಲ್ಲಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ತಿಳಿಸಿ ನನಗೂ ಕೂಡ. ನೋಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಔಟ್ಸೈಡ್ ತೊಗೊಬರೋ ಬದಲು ಮನೇಲೇ ಮಾಡಿಕೊಂಡ್ರೆ ಎಲ್ಲರೂ ತಿನ್ಬೋದು. ಈ ಥರ ನೋಡಿ ಕಲರ್ ಯಾವ ಥರ ಬರ್ತಾ ಇದೆ, ಎಷ್ಟು ನೋಡಿ ಮೇಲ್ಗಡೆ ಕರಿಕರಿಯಾಗಿ ಬರ್ತಾ ಇದೆ. ನೋಡಿ ಎಲ್ಲ ತಿರುವಾಕಿದ್ದೀನಿ. 2 ಮಿನಿಟ್ಸ್ ಬೆಂದರೆ ಸಾಕು. ಹೋಟೆಲಲ್ಲಿ ಯಾವ ಥರ ಟಿಪ್ಸ್ ಫಾಲೋ ಮಾಡ್ತಾರೆ ಅಂದರೆ ನೋಡಿ, ಫುಲ್ ಗರಿ ಗರಿ ಒಂದೇ ಸಲ ಮಾಡಿಬಿಟ್ಟು ತೆಗೆದ್ರೆ ಚೆನ್ನಾಗಿರಲ್ಲ. ಫುಲ್ ಮೇಲ್ಗಡೆ ಮಾತ್ರ ಬ್ರೌನಿಶ್ ಬರುತ್ತೆ, ಒಳಗಡೆ ಬೆಂದಿರಲ್ಲ. ಇವಾಗ ಒಂದು 2 ಕಡೆನೂ 2 ಮಿನಿಟ್ಸು 3 ಮಿನಿಟ್ಸು ಸ್ವಲ್ಪ ನೋಡಿ ಗೊತ್ತಾಗುತ್ತಲ್ವ ನಿಮ್ಗೆ ಆಯಿಲಲ್ಲಿ. ಈ ಥರ ಬೆಂದ ತಕ್ಷಣ ನೋಡಿ ಈ ಥರ ಆಗುತ್ತೆ. ಒಂದು 2-3 ಮಿನಿಟ್ಸು ಒಂದೊಂದು ಕಡೆ ನೀಟಾಗಿ ತಿರುವಾಗಿ 2-3 ಮಿನಿಟ್ಸು ಈ ಥರ ನೀಟಾಗಿ ತಿರುವಿ ಎಣ್ಣೆಲಿ ಮುಳುಗಂಗೆ ಬೇಯಿಸ್ಬೇಕು. ನೋಡಿ ತಿರುವಿ ಬೇಯಿಸ್ಬೇಕು. ಈ ಥರ ತಿರುವಿ ಬೇಯಿಸಿದ ಮೇಲೆ ನೋಡಿ ಸ್ವಲ್ಪ ಕಲರ್ ಬರುತ್ತಲ್ಲ, ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ಚೆನ್ನಾಗಿ. 5 ಮಿನಿಟ್ಸ್ ಎಲ್ಲ ಕಡೆನೂ ನೀಟಾಗಿ ಬೇಯಿಸ್ಬೇಕು. ಚೆನ್ನಾಗಿ ಒಂದು 5 ಮಿನಿಟ್ಸ್ ಬೇಯಲಿ ಇದು. ನೋಡಿ ವಡೆ ಮಾಡೋಕ್ಕೆ ಬರಲ್ಲ ಅಂದವರು ಈ ಥರ ಈಸಿಯಾಗಿ ವಡೆ ಮಾಡ್ಕೋಬೋದು. ನೋಡಿ ಯಾವ ಥರ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ನೋಡಿ ಬನ್ನಿ ಯಾವ ಥರ ಮಾಡೋದು. ನೋಡಿ ಇವಾಗ ಒಂದು 5 ನಿಮಿಷ 2 ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ. ಇದು ಹಾಫ್ ಬಾಯ್ಲ್ ಆಗಿದೆ, ಇವಾಗ ಫುಲ್ ಆಗಿಲ್ಲ. ಇವಾಗೆಲ್ಲ ನಿಧಾನ ಒಂದು ಬೌಲಿಗೆ ತೆಕ್ಕೊಳ್ಳೋಣ. ಇದನ್ನೆಲ್ಲ ನೋಡಿ ಈ ಥರ ತೆಕ್ಕೊಳ್ಳೋಣ. ನೋಡಿ ಹಾಫ್ ಬೆಂದಿದೆ ಇವಾಗ, ಇದು ಫುಲ್ ಆಗಿಲ್ಲ ಇನ್ನು. ನೋಡಿ ಈರುಳ್ಳಿ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಗಮ್ಮಂತ ಇದೆ. ಈಗ ಮಿಕ್ಕಿರೋದನ್ನೆಲ್ಲ ಮತ್ತೆ ಬಿಟ್ಕೊಳ್ಳೋಣ. ಮಿಕ್ಕಿರೋದೆಲ್ಲ ಬಿಟ್ಕೊಳ್ಳೋಣ ನೀಟಾಗಿ ನಿಧಾನ. ಕೈಗೆ ನೀರು ಮುಡ್ಸ್ಕೊಂತ ಸ್ವಲ್ಪ ಎಣ್ಣೆ ಕಾದರೆ ಸಾಕು. ಎಣ್ಣೆ ಕಾದಿದೆ ಇವಾಗ. ನೋಡಿ ಈ ಥರ ನೀರು ಹಾಕ್ಬಿಟ್ಟು ಕೈ ನೀರಿಗೆ ಫುಲ್ಲು ನೀರಲ್ಲಿ ವೆಟ್ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ಕೈ ಸ್ವಲ್ಪ ಹಿಂಗೆ ಗುಂಡಿ ಮಾಡಿ ತೊಗೊಬೇಕು. ನೋಡಿ ಈ ಥರ ಸ್ವಲ್ಪ ಗುಂಡಿ ಮಾಡಿ ತೊಗೊಂಡು ಈ ದೊಡ್ಡ ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡಿ ನೋಡಿ ಈ ಥರ ನಿಧಾನ ಬಿಡಬೇಕು. ಕೈ ಹುಷಾರು, ಎಣ್ಣೆಗೆ ಹಾಕಬೇಡಿ. ನೋಡಿ ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕ ಸೈಜು, ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜು. ನೋಡಿ ನೋಡಿ ಈ ಥರ ನೀರಿದ್ರೆ ಕೈಲಿ ಸಿಡಿಯುತ್ತೆ, ಹುಷಾರು, ದೂರ ನಿಂತ್ಕೊಂಡು ಮಾಡ್ಕೊಬೇಕು. ನೋಡಿ ಈ ಥರ ಗುಂಡಿಯಾಗಿ ತಗೊಂಡು ಸ್ವಲ್ಪ ಉಂಡೆ ರೀತಿ ತಗೊಂಡು ಈ ಥರ ಸೆಂಟ್ರಲ್ಲಿ ದೊಡ್ಡ ಬೆರಳಲ್ಲಿ ಹೆಬ್ಬೆರಳಲ್ಲಿ 2ನೇ ಬಾಣಲಿನೂ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಬಿಟ್ಕೊಂಡಿದ್ದೀನಿ, ಇವಾಗ ಒಂದು 5 ಬಿಟ್ಕೊಂಡಿದ್ದೀನಿ ಸಾಕು ಇವಾಗ. ಹಾಗಾಗಿ ಸ್ವಲ್ಪ ಬಿಟ್ಕೊಂಡಿದ್ದೀನಿ. ನೋಡಿ ಬಿಸಿ ಬಿಸಿ ಚಿನ್ನಕ್ಕೆ ಚೆನ್ನಾಗಿರುತ್ತೆ ಇದು. 2 ಕಡೆನೂ ತಿರುವಿ ನೀಟಾಗಿ ಒಂದು 2 ನಿಮಿಷ ಆದಮೇಲೆ ತಿರುವಾಕಬೇಕು. ಹಾಕಿದ ತಕ್ಷಣ ತಿರುವಾಕಬಾರ್ದು, ಯಾಕೆಂದರೆ ಎಲ್ಲ ನೋಡಿ 2ನೇ ಸಲ ಹಾಕಿರೋದು. ನೀಟಾಗಿ ನಿಧಾನ ತಿರುವಿ 2ನೇ ಬಾಣಲಿನೂ ಕೂಡ ಒಂದು 5 ನಿಮಿಷ 2 ಕಡೆನ ನೀಟಾಗಿ ತಿರುವಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ತೆಕ್ಕೊಳ್ಳೋಣ ಇವಾಗ.